ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಏನಾದರೂ ಮೌನವಾಗಿದ್ದೀವಿ ಅಂದರೆ ಆ ಮೌನಕ್ಕೆ 1000 ಅರ್ಥ ಇರುತ್ತೆ, ಮಾತು ಒಂದೇ ಅರ್ಥ ಇರುತ್ತೆ ಅನ್ನೋದನ್ನ ನಾನು ಯಾವಾಗಲೂ ಅದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅನ್ನೋದನ್ನ ನಾನು ನಿಜವಾಗ್ಲೂ ಚೆನ್ನಾಗಿ ಕಲ್ತಿದ್ದೀನಿ. ಮತ್ತು ಅದ್ರ ಜೊತೆ ನಾನು ಎಲ್ಲೆಲ್ಲಿ ಹೇಗಿರಬೇಕು, ಯಾವ್ಯಾವ ಜಾಗದಲ್ಲಿ ಹೆಂಗಿರಬೇಕು ಅನ್ನೋದನ್ನ ನಾನು 100% ನಾನು ಕಲ್ತಿದ್ದೀನಿ, ನನ್ನ ಮಗಳಿಗೂ ಕೂಡ ಕಲಿಸಿದ್ದೀನಿ. ಯಾಕೆಂದರೆ ನಾವು ಎಲ್ಲೋದ್ರೂ ನಾವು ಅಲ್ಲೂ ಬೈಕ್ ಇರ್ಕೊಂಡು ಸ್ಕೋಪ್ ಕೊಟ್ಕೊಂಡು ಜೀವನ ಮಾಡಿ ಅಭ್ಯಾಸ ಇಲ್ಲ, ನಾವು ಜೀವನ ಮಾಡೋದ್ವಿಲ್ಲ. ಒಂದಿಷ್ಟು ಜನಕ್ಕೆ ಅದು ಏನು ಉರಿನೋ ಅದು ಏನಾಗಿದೆಯೋ ನನಗಂತೂ ಗೊತ್ತಿಲ್ಲ. ಯಾಕೆ ನಾವು ಮೌನವಾಗಿದ್ದೀವಲ್ಲ, ಅದೇ ಅವ್ರಗಳಿಗೆ ಜನಗಳಿಗೆ ಉರಿಯಾಗಿರೋದು. ನಾನು ಅದಕ್ಕೆ ಇವತ್ತು ಮಾತಾಡಲೇಬೇಕು. ನಾವು ಇನ್ನೂ ಮೌನವಾಗಿದ್ದಷ್ಟು ಒಂದಿಷ್ಟು ಜನ ಕೆದಕ್ತಾನೆ ಇರ್ತಾರೆ. ಆ ಕೆದಕವ್ರಿಗೆ ಸರಿಯಾಗಿ ಮುಟ್ಟು ನೋಡ್ಕೊಳ್ಳೋಂಗೆ ಉತ್ತರ ಕೊಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮಾತಾಡೋದು ಬೇಡ ಅಂತ ಇದ್ದೆ, ಯಾಕೆ ನನಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಅದ್ರ ಜೊತೆ ಸುಮ್ಮನೆ ಯಾಕೆ ಅದೇನೋ ಆನೆ ಹೋಗ್ತಾ ಇದ್ದರೆ ನಾಯಿ ಬಗಳ್ತಾ ಇರ್ತವೆ, ಅದೇ ಆನೆ ನಾಯಿ ಜೊತೆ ಹೋರಾಡಕ್ಕೆ ನಿಂತ್ಕೊಂಡ್ರೆ ಅದು ಆನೆ ಮುಟ್ಟಬೇಕಾಗಿರೋ ಜಾಗದ ಮುಟ್ಟೋಕ್ಕಾಗಲ್ಲ. ಹಾಗಾಗಿ ಆನೆ ಥರನೇ ಇರಬೇಕು, ನಾಯಿಗಳು ನಾಯಿ ಬಗಳ್ತಾನೆ ಇರ್ತವೆ. ಅವಕ್ಕೇನು ಬುದ್ಧಿ ಹೇಳಿ? ಆನೆ ಗಂಭೀರವಾಗಿ ಹೋಗ್ತಾ ಇದ್ದರೆ ನಾಯಿಗಳಿಗೆ ಬಗಳದೇ ಬುದ್ಧಿ, ಆ ಥರ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಸುಮ್ಮನೆ ಸೈಲೆಂಟಾಗಿದ್ದೀನಿ. ಒಂದಿಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ, ಬೇಕು ಬೇಕು ಅಂತ ಕೆದಕ್ತಾನೆ ಇರ್ತಾರೆ. ಅದು ನನಗೆ ನಿಜವಾಗ್ಲೂ ಒಂಥರ ಅವ್ರಿಗೆ ಉತ್ತರ ಕೊಡಬೇಕು ಬೇಜಾರು ಅಂತ ಅನಿಸ್ಲಿಲ್ಲ. ಏನಕ್ಕೆ ಬೇಜಾರಾಗುತ್ತೆ? ಅದೇನು ನೀವು ಹಳ್ಳಿಯಲ್ಲಿ ಎಲ್ಲೋ ಇದ್ರಿ, ಇಲ್ಲಿ ಬಂದು ಇಂಗ್ಲೀಷಲ್ಲಿ ಮಾತಾಡ್ತೀರಾ, ಕನ್ನಡ ನಾರ್ಮಲ್ ಕನ್ನಡದಲ್ಲೇ ಮಾತಾಡಿ. ಮತ್ತು ನೀವು ಅವ್ರ ಮನೆಗೆ ಯಾಕೆ ಹೋಗಿಲ್ಲ, ಇವ್ರ ಮನೆಗೆ ಯಾಕೆ ಹೋಗಿಲ್ಲ? ಮತ್ತು ಅಮ್ಮ ಮಗಳಿಗೆ ಸ್ಕೋಪ್ ಜಾಸ್ತಿ, ಅವ್ರಿಗೆ ಕಂಟೆಂಟ್ ವಿಡಿಯೋ ಮಾಡೋದ್ರಲ್ಲೇ ಟೈಮ್ ಸಾಲಲ್ಲ. ಹೌದು, ಸ್ಕೋಪು ಹಂಗಂದರೆ ಏನು? ಅದು ಗಾಂಭೀರ್ಯತೆ ಅಂತಾರೆ, ಘನತೆ ಗಾಂಭೀರ್ಯತೆ ಅಂತಾರೆ. ಸ್ಕೋಪ್ ಅಂದರೆ ಅಲ್ಲೋ ಬೈಕ್ ಇರ್ಕೊಂಡು ಎಲ್ಲೆಲ್ಲೂ ಊರಾಗ್ಲ ಬಾಯಿ ಬಿಟ್ಕೊಂಡು ಅಲ್ಲಿ ಕಿರ್ಕೊಂಡು ಎಲ್ಲಿ ಅಂದರೆ ಅಲ್ಲಿ ಒಳ್ಳೆ ಚೆಲ್ಲಾಗಿ ಆಡ್ತಾರಲ್ಲ, ಅದನ್ನೆಲ್ಲ ಹೇಳೋದು ಗಾಂಭೀರ್ಯತೆ ಅಂತ. ಆ ಸ್ಕೋಪ್ ಅನ್ನೋದಲ್ಲ, ಅವರು ಗಾಂಭೀರ್ಯತೆಯಿಂದ ಇರ್ತಾರಲ್ಲ, ಅದು ಸ್ಕೋಪ್ ಅಂತ ತಿಳ್ಕೊಂಡ್ರೆ ನಿಮ್ಮಂತ ಮುಟ್ಟಾಡ್ರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಇರೋದೇ ಹೇಗೆ? ನನ್ನ ಮಗಳಿರೋದ್ವಾಗಿಯೇ ನಾವು ಏನೇ ನಾವು 1000 ಪ್ರಮೋಷನ್ಗೆ ಹೋಗ್ಬೋದು, ಎಷ್ಟೇ ಜನದ ಮಧ್ಯೆ ಮಾತಾಡ್ಬೋದು, ನಮ್ಮ ಮಾತಲ್ಲಿ ಒಂದು ಗಂಭೀರ್ಯತೆ ಇರುತ್ತೆ, ಒಂದು ಡೀಸೆಂಟ್ ಅನ್ನೋದಿರುತ್ತೆ. ಅದನ್ನು ಬಿಟ್ಟು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಕಿರ್ಕೊಂಡು ಚೆಲ್ಲಾಗಿ ಆಡ್ಕೊಂಡು ಜೀವನ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ. ನಾವು ವ್ಲಾಗರ್ಸೇ ಇಲ್ಲ ಅಂತ ಹೇಳಲ್ಲ, ವ್ಲಾಗ್ ಯಾವ ಥರ ಮಾಡಬೇಕು ಅದೇ ರೀತಿ ಮಾಡ್ತಾಯಿದ್ದೀವಿ. ನಾವು ಸಿಕ್ಕದ ಕಡೆ ಇಲ್ಲ. ನಾವೆಲ್ಲರೂ ಒಂದು ಹೋದ್ವಾ, ಆ ಜಾಗದಲ್ಲಿ ನಮ್ಗೆ ಕಂಫರ್ಟಬಲ್ ಇಲ್ವಾ, ನಾವು ಆ ಜಾಗದಲ್ಲಿ ವೀಡಿಯೋವೇ ಮಾಡೋದಿಲ್ಲ. ನಾವಾಯಿತು, ನಮ್ಮ ಫ್ಯಾಮಿಲಿ ಆಯಿತು, ನಮ್ಮ ಮನೆ ಆಯಿತು ಅಂತ ನಾನು ನನ್ನ ಮಗಳು ಮನೇಲಿ ಜೀವನ ಮಾಡ್ಕೊಂಡಿರ್ತೀವಿ ಹೊರತು ಅಲ್ಲೂ ಬೈಕ್ ಇರ್ಕೊಂಡು ಬೀದಿಲಿ ನಿಂತಲ್ಲ. ಯಾಕೆ ಅಂದರೆ ಆಲ್ರೆಡಿ ನಮ್ಮ ಅಳಿಯ ಇರೋದು ಕೂಡ ಒಂದು ಆರ್ಮಿಲಿ, ಅವರು ಒಂದು ಘನತೆ ಗೌರವ ಇರೋ ಒಂದು ಕೆಲಸನ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಆರ್ಮಿ ಕೆಲಸ ಅಂದರೆ ನಿಮಗೆ ಎಲ್ರಿಗೂ ಇರುತ್ತೆ. ಅದಕ್ಕೆ ಯಾವುದೇ ಧಕ್ಕೆ ಬರೋದ್ರ ರೀತಿಲಿ ನಾವು ಜೀವನ ಮಾಡಬೇಕು ಅಂದ್ಕೊಂಡೆ ಜೀವನ ಮಾಡ್ತಾ ಇರೋದು. ಒಂದಿಷ್ಟು ಜನ ಏನಂತಾರೆ ಗೊತ್ತಾ, ಏನು ಹಳ್ಳಿಲಿ ಹುಟ್ಟಿರೋರೇನು ನಿಮ್ಮ ಮನೆಗಳಿಗೆ ಭಿಕ್ಷೆ ಬೇಡ್ಕೊಂಡು ಬರಲ್ಲ, ಅನ್ನ ಕೊಡಿ ಅಂತ ಬರಲ್ಲ, ಅವ್ರು ದುಡಿದು 4 ಜನಕ್ಕೆ ಅನ್ನ ಹಾಕ್ತಾರೆ. ನಮ್ಮ ಹಳ್ಳಿಲಿರೋರೆಲ್ಲ ರೈತರಾಗ್ಬೋದು, ಕೂಲಿ ಮಾಡೋರಾಗ್ಬೋದು, ಅವ್ರವ್ರ ಮನೆಗಳಲ್ಲಿ ಕೂಲಿ ಮಾಡಿಕೊಂಡು ರೈತರಾಗಿದ್ಕೊಂಡು ಜೀವನ ಮಾಡ್ತಾರೆ. ಮಾತಿದ್ರೆ ನೀವು ಹಳ್ಳಿಲಿದ್ರಿ ಸಿಟಿಗೆ ಬಂದು ಬರೀ ಇಂಗ್ಲೀಷಲ್ಲಿ ಮಾತಾಡ್ತೀರಾ, ಹಳ್ಳಿಲಿದ್ರಿ ಸಿಟಿಲಿ ಬಂದು ಇಂಗ್ಲೀಷಲ್ಲಿ ಅಲ್ಲ. ಹಳ್ಳಿಗೆ ಹೋದರೆ ನನಗೆ ಗೊತ್ತು, ಬಾ ಮಗ, ಹೋಗು ಮಗ, ಬೊವ್ವ, ಹೋಗುವ, ಬಪ್ಪ, ಬಕ್ಕ, ಬಾಣ, ಬಾ ಕೂಸು, ನಮಗೂ ಎಲ್ಲ ಥರನೂ ಬರುತ್ತೆ. ಅದೇ ರೀತಿ ಹೋಗ್ಬಿಟ್ಟು 4 ಜನ ಕರೆಕ್ಟಾಗಿ ನಿಂತಿರೋರು ಮುಂದೆ ಹೋಗ್ಬಿಟ್ಟು ಅಲ್ಲ ಕಣವ, ಅಲ್ಲ ಕಣ್ ತಾಯಿ, ಅಲ್ಲ ಕಣಕ್ಕ ಅಂತ ಮಾತಾಡಿದ್ರೆ ಅದು ಬೆಲೆ ಅಲ್ಲ. ನಾವು ಒಬ್ಬ ವ್ಲಾಗರ್ಸ್ ಆಗಿ ನಾನು ಹಳ್ಳಿ ನೀವು ಹೇಳ್ತೀರಪ್ಪ ಮಾತಿದ್ರೆ ಎಲ್ಲೋ ಹಳ್ಳಿಯಲ್ಲಿ ಹುಟ್ಟು ಬೆಳೆದು ಬಂದ್ರಿ, ಎಲ್ಲೋ ಹಳ್ಳಿಯಲ್ಲಿ ಹುಟ್ಟು ಬೆಳೆದು ಮೈಸೂರು ಸೇರ್ಕೊಂಡ್ರಿ ಅಂತ. ಇವತ್ತು ಒಂದು ಕ್ಲಾರಿಟಿ ಕೊಡ್ತೀನಿ, ಹಳ್ಳಿಲಿರೋರು ಮನುಷ್ಯರೇ, ಬಡವರಾದರೂ ಮನುಷ್ಯರೇ, ಶ್ರೀಮಂತರಾದರೂ ಮನುಷ್ಯರೇ, ಅವ್ರವ್ರು ತಕ್ಕಂತೆ ಅವ್ರು ಜೀವನ ಮಾಡ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಹಳ್ಳಿ ಭಾಷೆ ಯಾವ ಥರ ಇದೆ ಅದೇ ರೀತಿ ಮಾತಾಡ್ಕೊಂಡು ಜೀವನ ಮಾಡ್ತಾರೆ. ಆ್ಯಕ್ಚುಲಿ ಇನ್ನೊಂದು ಹೇಳ, ನಾನೇನು ಯಾವುದೋ ಹಳ್ಳಿಲಿ ಅಂತಿರಲ್ಲ, ಹಳ್ಳಿಲಿರೋರು ಜನಗಳೇ. ಅದು ನಾನು ಅಲ್ಲೆಲ್ಲೂ ಹುಟ್ಟಿ ಬೆಳೆದು ಇಲ್ಲಿ ಬಂದು ಸೇರ್ಕೊಂಡಿರೋಳಲ್ಲ. ಆಲ್ರೆಡಿ ಈಗ ನಾನು ಎಲ್ಲಿ ಇದ್ದೀನಿ ಈಗ ಮೈಸೂರಿನಲ್ಲಿ, ಅಲ್ಲಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಹುಟ್ಟಿರೋದು, ಅದೇ ಒಂದು 2 ಕಿಲೋಮೀಟರ್ ದೂರಕ್ಕೆ ನಾನು ಮದುವೆ ಆಗಿರೋದು. ಅದನ್ನು ಬಿಟ್ಟು ಇನ್ನು ಎಲ್ಲಿಂದನೂ ಎಲ್ಲೋ ಬಂದು ಮೈಸೂರಿಗೆ ಸೇರಿಕೊಂಡು ಇಲ್ದೊಂದು ಲಾಪ ಇಟ್ಟು ಹೊಡ್ಕೊಂಡು ಜೀವನ ಮಾಡ್ತಾಯಿಲ್ಲ. ನಾನು ಹುಟ್ಟಿರೋದು ಇಲ್ಲೇ, ಬೆಳೆದಿರೋದು ಇಲ್ಲೇ. ತಾತ್ಕಾಲಿಕ ನಾನು ಹೋಗಿ ಜಮೀನು ತಗೊಂಡೆ, ಜಮೀನಲ್ಲಿ ಸ್ವಲ್ಪ ದಿನ ಜೀವನ ಮಾಡಿದ್ವಿ, ಸಾಕಪ್ಪ ನಮ್ಗೆ ಆ ಜೀವನ ಅಂತ ಹೇಳ್ಬಿಟ್ಟು ಮತ್ತೆ ರಿಪೀಟ್ ನಾವು ಎಲ್ಲಿ ಹುಟ್ಟಿ ಬೆಳೆದಿದ್ವಿ ಅದೇ ಜಾಗಕ್ಕೆ ಬಂದು ಸೇರಿದ್ದೀವಿ. ಅದನ್ನು ಬಿಟ್ಟು ಹಳ್ಳಿಲಿ ಹುಟ್ಟಿರೋರು, ಡೆಲ್ಲಿಲಿ ಹುಟ್ಟಿರೋರು, ಅದೇ ಇನ್ನೊಂತ ಹುಟ್ಟಿರೋರು, ನನಗದು ಯಾವುದೇ ಭೇದ ಭಾವ ಇಲ್ಲಪ್ಪ. ನಾನು ಇಲ್ಲಿದ್ದರೆ ಇಲ್ಲಿ ಆಗಿರ್ತೀನಿ, ಹಾಗೆ ಮಾತಾಡ್ತೀನಿ. ನಮ್ಮ ಹಳ್ಳಿಗೆ ಹೋದರೆ ಅಲ್ಲಿ ಹೆಂಗೆ ಮಾತಾಡ್ಬೇಕು ಹಾಗೆ ಮಾತಾಡ್ತೀನಿ. ನಮ್ಮ ಅಪ್ಪನ ಮನೆಗೆ ಹೋದರೆ ನಮ್ಮ ಅಕ್ಕ ತಂಗಿ ಅವ್ರ ಪ್ರತಿಯೊಬ್ಬ ಸಂಬಂಧಕ್ಕೆ ಏನು ಬೆಲೆ ಕೊಡಬೇಕು ಅಲ್ಲಿ ಅದೇ ರೀತಿ ಅವ್ರಗಳ ಜೊತೆ ಹೆಂಗಿರ್ಬೇಕು ಬರ್ತೀನಿ. ಅದೇ ಒಂದು ಒಳ್ಳೆ ಜಾಗಕ್ಕೆ ಹೋಯ್ತು ಅಂದರೆ ಅಲ್ಲಿ ಯಾವ ಲೆವೆಲ್ಗೆ ತಲೆ ಅಂತ್ಕೊಂಡು ಯಾವ ತೂಕವಾದ ಮಾತಾಡಬೇಕು ಅದೇ ರೀತಿ ಮಾತಾಡಿ ನಾನು ಮನೆಗೆ ಬರೋವಂಥ ಹೆಣ್ಣು. ಅದನ್ನು ಬಿಟ್ಟು ಎಲ್ಲ ಜಾಗದಲ್ಲೂ ಒಂದೇ ಥರ ರಿಪೀಟ್ ಮಾಡಿಕೊಂಡು ಅದನ್ನೇ ಮಾತಾಡ್ಕೊಂಡಿರೋ ಹೆಣ್ಣು ಮಗಳು ನಾನಲ್ಲ. ಯಾಕೆಂದರೆ ನನಗೆ ಗೊತ್ತು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಯಾವ ಥರ ಮಾತಾಡಬೇಕು
ಆ ಥರ ಮಾತಾಡಿದ್ರೆ ಒಬ್ರಿಗೆ ಬೆಲೆ ಗೌರವ ಅನ್ನೋದನ್ನು ಚೆನ್ನಾಗಿ ಗೊತ್ತು. ಎಲ್ಲಿಗೆ ಹೋದರೆ ಯಾವ ಬಟ್ಟೆ ಹಾಕಬೇಕು, ಎಲ್ಲಿಗೆ ಹೋದರೆ ಯಾವ ಥರ ಮಾತಾಡಬೇಕು, ಎಲ್ಲಿಗೆ ಹೋದರೆ ನಾವು ಯಾವ ಥರ ರೆಡಿಯಾಗಿ ಹೋಗಬೇಕು, ಒಂದು ಮದುವೆಗೆ ಹೋದರೆ ಹೆಂಗೆ ಹೋಗಬೇಕು, ಒಂದು ಸಿಟಿಗೆ ಒಂದು ಮಾಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ಹೆಂಗೆ ಹೋಗಬೇಕು, ಅದೇ ನಮ್ಮ ಹಳ್ಳಿ ಜನಗಳ ಮಧ್ಯೆ ಹೋದರೆ ನಾವು ಹೆಂಗಿರಬೇಕು, ಅದೇ ಸೀರೆ ಉಡಬೇಕು, ಅದೇ ಬ್ಲೌಸ್ ಹಾಕಬೇಕು, ಅದೇ ಬಟ್ಟಿಟ್ಟು ಅದೇ ಇದು ಹಾಕ್ಕೊಂಡು ನಾವು ಡೀಸೆಂಟಾಗಿ ನಮ್ಮ ಹಳ್ಳಿ ಜನಗಳ ಮುಂದೆ ನಾವು ಹೆಂಗಿರಬೇಕು, ನಮ್ಮ ತಂದೆ ತಾಯಿಗಳ ಮುಂದೆ ಹೆಂಗಿರಬೇಕು, ಅಲ್ಲಿ ಹಾಗೇ ಇರಬೇಕು. ನನ್ನ ಪ್ರತಿಯೊಂದು ಕೂಡ ಕಲ್ತಿರೋದು ಅಷ್ಟೇ ಅಲ್ಲ, ನಾನು ಆಡೋ ಮಾತನ್ನು ಕೂಡ ನಾನು ಅದೇ ರೀತಿ ಕಲ್ತ್ಕೊಂಬಂದಿನಿ. ನೀವು ಹೇಳ್ಬೋದು ಜಾಸ್ತಿ ಓದ್ಕೊಡಿಲ್ಲ ಅಂತ. ಹೌದಮ್ಮ, ನನಗೆ ಜಾಸ್ತಿ ವಿದ್ಯೆ ಬೇಕಾಗಿರೋದು ಅದೇನೋ ಇಲ್ಲದೇ ಇರೋ ಮದನ ತಲೆಗೆರ್ಸ್ಕೊಳಕ್ಕಲ್ಲ. ವಿದ್ಯೆ ಬೇಕಾಗಿರೋದು 4 ಜನನ ಅರ್ತು ಬೆರೆತು ಬಾಳ್ಬೋದಕ್ಕೋಸ್ಕರ. ನನಗೂ ಕಲಿಸಿದ್ದಾರೆ ನಮ್ಮಪ್ಪ. ಸಾಕು ನನಗೆ ಒಂದು ನಾನು ಏನು ಮನೆಯ ಜೀವನ ನಡೆಸ್ಕೊಂಡು ಹೋಗಲಿಕ್ಕೆ ಏನು ಬೇಕೋ ಅಷ್ಟು ವಿದ್ಯೆನೂ ಇದೆ, ನನಗೆ ಅಷ್ಟು ಬುದ್ಧಿನೂ ಇದೆ. ಸಾಕು, ನನಗೆ ಅದನ್ನು ಬಿಟ್ಟು ಇನ್ನೂ ಏನೋ ಬೇಕು, ಅದರಿಂದ ದಿಮಾಗ್ ತೋರಬೇಕು ಅನ್ನೋದು ನನಗೆ ಖಂಡಿತವಾಗಲಿಲ್ಲ. ನನಗೆ ಇಷ್ಟೇ ಹೇಳೋದು, ನೀವು ಅವ್ರ ಮನೆಗೆ ಯಾಕೆ ಹೋಗಿಲ್ಲ, ಇವ್ರ ಮನೆಗೆ ಹೋಗಿಲ್ಲ, ಇನ್ನೊಬ್ರ ಮನೆಗೆ ಅದು ನಮ್ಮ ಪರ್ಸ್ನಲ್ ವಿಷಯ ಕಣ್ರಿ. ನಾವು ಯಾರ ಮನೆಗೆ ಹೋಗ್ತೀವೋ ಬಿಡ್ತೀವೋ, ಇನ್ನೊಬ್ರು ನೆಮ್ಕೊಂಡು ಇಲ್ಲಿ ಯಾರು ಏನು ಜೀವನ ಮಾಡ್ತಿಲ್ಲ. ಅವ್ರ ಮನೆಗಳಲ್ಲಿ ಅವ್ರು ಜೀವನ ಮಾಡ್ತಾರೆ, ನಮ್ಮ ಮನೆಗಳಲ್ಲಿ ನಾವು ಜೀವನ ಮಾಡ್ತೀವಿ. ಒಬ್ಬ ವ್ಲಾಗರ್ಸ್ ಅಂದರೆ ಅವ್ರಿಗೇನು ಪರ್ಸ್ನಲ್ಲು ಅನ್ನೋದು ಏನು ಇರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಮ್ಮದೇ ಆದ ಒಂದು ಘನತೆ ಗೌರವ ಪ್ರತಿಯೊಂದಿದೆ. ಅದನ್ನು ನಾನು ತುಂಬ ಅಚ್ಚುಕಟ್ಟಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ನಮ್ಮನ್ನು ನೋಡಿ ನೋಡಿ ಏನು ಕುರಿ ಬರುತ್ತೆ? ಹಳ್ಳಿಲಿದ್ರು, ಡೆಲ್ಲಿಲಿದ್ರು, ಇನ್ನೊಂಥವಿದ್ರು, ಅದು ಹಳ್ಳಿಲಿಂದ ಬಂದು ಸಿಟಿಗೆ ಬಂದರೂ ಮುಚ್ಕೊಂಡು ನಿಷ್ಟಾಗಿ ಅಚ್ಚುಕಟ್ಟಾಗಿ ಜೀವನ ಮಾಡ್ತಿದ್ದೀವಿ. ಒಬ್ಬರ ಕೈಲಿ ಬೆಳ್ಳು ಮಾಡಿ ತೋರಿಸ್ಕೊಳ್ಳೋದ ರೀತಿಲಿ ಇವ್ರು ಹಿಂಗೆ ಮತ್ತು ಬೆಳ್ಳು ಮಾಡಿ ತೋರಿಸ್ಕೊಳ್ಳೋದ ರೀತಿಲಿ ಜೀವನ ಮಾಡ್ತಿದ್ದೀವಿ ಅಂಥದ್ರಲ್ಲಿ ಇದನ್ನೇ ನೋಡೋಕ್ಕಾಗಿ ಉರಿ ನಿಮ್ಗೆ ಯಾಕೆ ಇಷ್ಟೊಂದು ಬಂದಿದೆ? ಯಾವುದೇದೋ ಫೇಕ್ ಇದೆಲ್ಲ ಮಾಡ್ಕೊಳ್ಳೋದು, ಅದರಿಂದ ಬಂದು ಕಮೆಂಟ್ ಮಾಡೋದು ಯಾಕೆ? ನಿಮ್ಮ ಮಾಡೋಕ್ಕೆ ಕೆಲಸ ಇಲ್ವ, ಅಥವಾ ನಿಮ್ಮ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯೋ ಇಲ್ಲವೋ ಹೇಳಿ. ಈ ಕಮೆಂಟ್ ಬಾಕ್ಸು ನಿಮ್ಗಳಿಗೆ ಬಿಟ್ಟಿರ್ತೀನಿ, ಏನು ಕಮೆಂಟ್ ಮಾಡಿದ್ರು ರಿಪ್ಲೈ ಕೊಡ್ತೀನಿ, ಓಕೆನಾ? ಒಂದಿಷ್ಟು ಜನ ಏನು ಅದು ಇನ್ಯಾರಿಗೂ ಮಾಡೋದು ಕಮೆಂಟು, ಅವ್ರ ಅಮ್ಮ ಮಗಳಿಗೆ ಸ್ಕೋಪ್ ಜಾಸ್ತಿ, ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ, ಮತ್ತು ಅದರಲ್ಲಿ ಏನು ಹೇಳೋದು ಅದು ಇದು ಏನದೆಲ್ಲ? ಹೌದು, ಸ್ಕೋಪ್ ಕೊಡಲೇಬೇಕು, ಕೊಡೋರ ಮುಂದೆ ಸ್ಕೋಪ್ ತೋರಿಸ್ಕೊಳ್ಳೇಬೇಕಲ್ಲ. ಏನು ಎಲ್ಲರ ಮುಂದೆ ಅಲ್ಲೂ ಬೈಕ್ ಇರ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ ತಾನೇ. ನಮ್ಮನ್ನ ನಾವು ಕಾಪಾಡ್ಕೊಳ್ಳೇಬೇಕು, ಘನತೆ ಗೌರವನ ಕಾಪಾಡ್ಕೊಳ್ಳೇಬೇಕು. ಅದನ್ನು ಬಿಟ್ಬಿಟ್ಟು ನಿಮಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂತಂದರೆ ಕರೆಕ್ಟಾಗಿ ನಿಮ್ಮ ಗಂಡ ಮಕ್ಕಳು ಮನೆ ಅಂತ ಏನಾದರೂ ಸಂಸಾರ ಮಾಡಿಕೊಂಡು ಅಚ್ಚುಕಟ್ಟಾಗಿ ಏನಾದರೂ ಜೀವನದಲ್ಲಿ ಮುಂದೆ ಬರೋದು ನೋಡಿ. ಅದು ಬಿಟ್ಟು ಅವರಿಂದ ಇವರು ಕಮೆಂಟ್ ಮಾಡ್ಕೊಂಡು, ಇವರಿಂದ ಇನ್ನೊಬ್ರು ಕಮೆಂಟ್ ಮಾಡಿಕೊಂಡು ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲದ ರೀತಿ ಜೀವನ ಮಾಡೋಕ್ಕೆ ಹೋಗ್ಬಿಡಿ. ನಾನು ಕೇಳೋದು ಇಷ್ಟೇ, ನಾನು ಯಾರ ತಂಟೆಗೂ ಹೋಗಲ್ಲ, ನಾವು ಹೋಗೋದೇ ಇಲ್ಲ. ಯಾರ ಮನೆ ವಿಷಯಕ್ಕೂ ನಾವು ತಲೆ ಹಾಕಲ್ಲ, ಯಾರ ಮನೆ ತಂಟೆಗೂ ನಾನು ಹೋಗಲ್ಲ. ನಾನಾಯಿತು, ನನ್ನ ಕುಟುಂಬ ಆಯಿತು, ನನ್ನ ಲೈಫ್ ಆಯಿತು. ನನ್ನ ತಂಟೆಗೆ ಬಂದವ್ರನ್ನ ನನ್ನ ಲೈಫಲ್ಲಿ ಯಾರು ಬಿಡೋ ಮಗಳೇ ಅಲ್ಲ. ನಾನು ಮೌನವಾಗಿರ್ತೀನಿ. ನಾನು ಎಷ್ಟು ಮೌನವಾಗಿರ್ತೀನಿ ಅಷ್ಟು ನನ್ನ ನಿಜವೂ ಸರಿಯಿಲ್ಲ. ಯಾಕೆಂದರೆ ನನ್ನ ತಾಳ್ಮೆಗೂ ಒಂದು ಇದಿರುತ್ತೆ, ಬೆಲೆ ಇದೆ. ತಾಳ್ಮೆ, ತುಂಬ ತಾಳ್ಮೆಯಿಂದ ಇರ್ತೀನಿ, ಏನು ಗೊತ್ತೇ ಇದ್ದೊಳ್ಳ ಥರ ಇರ್ತೀನಿ. ಅದನ್ನು ಕೆದಕ್ತಾ ಬಂದರೆ ನಾನು ನಿಜವೂ ನಾನು ಸರಿ ಇಲ್ದಾನೆ ಇರೋಳೆ. ನಾನು ಬೀದಿಗೆ ಹೇಳ್ತೀನಿ. ಆ ಥರ ಮಾಡಲೇಬೇಕು ಅಂತ ನನಗಿದ್ರೆ ಈ ಕಚಡ ಕೆಲಸಗಳನ್ನ ಬಿಟ್ಟು ನಿಮ್ಮ ಕೆಲಸಗಳು ಏನಿದೆ ಅದನ್ನು ಹಮ್ಮಿಕೊಂಡು ಇದ್ದರೆ ಅಷ್ಟು ಸಾಕು, ಇನ್ನೇನು ಬೇಡ. ಇನ್ನೊಬ್ಬರದ್ರಲ್ಲಿ ಹೋಗಿ ಮೂಗು ತೋರಿಸೋದು ಬೇಡ. ಒಂದಿಷ್ಟು ಜನಕ್ಕೆ ಇದನ್ನು ಕಂಡ್ರೆ ಉರಿ ಅನ್ನೋದು ಇರ್ಬೋದು. ಒಂದಿಷ್ಟು ಜನ ಕಮೆಂಟು ಮಾಡ್ಬೋದು. ನನ್ನನ್ನು ಒಂದು ಎಷ್ಟು 32,000 ಫಾಲೋವರ್ಸ್ ಇದ್ದಾರೆ ಅಂದರೆ ಅವರು ನಾನು ಯಾವ ಸಿಚುವೇಷನಲ್ಲಿದ್ದೆ, ಯಾವ ಡಿಪ್ರೆಷನಲ್ಲಿದ್ದೆ, ನನ್ನನ್ನು ಯಾವ ಲೆವೆಲ್ ತಂದಿದ್ದಾರೆ ಅದು ಅವ್ರುಗಳಿಗೆ ಗೊತ್ತಿರುತ್ತೆ. ನಾನು ಹಳೆ ವ್ಲಾಗಿಂದನೂ ನೋಡ್ಕೊಂಡು ಬಂದಿದ್ದಾರಲ್ಲ ಅವರು, ಅಂಥವ್ರು ಇರ್ತಾರೆ. ಅವ್ರು ನೋಡಿಬಿಟ್ಟು ಏನೋ ಒಬ್ರು ಬೆಳೀಲಿ ಅಂತ ಇರ್ತಾರೆ. ನಿಮ್ಮ ಥರ ಉರಿ ಮತ್ತು ಉಷ್ಣ ಇನ್ನೊಂದು ಎಲ್ಲ ಬಂದಿರ್ತಾರೆ, ಆಡೋದಿಲ್ಲ, ಓಕೆನಾ? ನನ್ನ ವೀಡಿಯೋ ನಿಮ್ಗಳಿಗೆ ನಿಜವೂ ನಿಮ್ಮಂಥವ್ರು ಇದ್ದಾರಲ್ಲ, ಈ ಥರ ಮನೆಯಾಳು ಕೆಲಸ ಮಾಡೋರು ಇರ್ತಾರೆ, ಇನ್ನೊಬ್ಬರ ಬಗ್ಗೆ ಕಂಡ್ರೆ ಉರಿಯೋರ್ದಿರುತ್ತೆ. ಮತ್ತು ಹಳ್ಳಿ ಜನಗಳ ಬಗ್ಗೆ ಹೇಳ್ತಿರಲ್ಲ, ಮಾತಿದ್ರೆ ಹಳ್ಳಿಯಿಂದ ಬಂದು ಹಳ್ಳಿ ಜನ ಹಳ್ಳೀಲಿ ಹೆಂಗಿರ್ಬೇಕು ಹಂಗೆ ಇರ್ತಾರೆ. ನಿಮ್ಮ ಥರ ಕಿತ್ತೋದವ್ರ ಥರ ಆಡೋದೇ ಇಲ್ಲ, ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ.